ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇದು ತಿಳಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ 10ನೇ ತರಗತಿ. ಈ ಒಂದು ಪುಸ್ತಕದಲ್ಲಿರುವ ಪರಿವಿಡಿ ಇದಿಷ್ಟು ಪರಿವಿಡಿದು. ಈ ಪುಸ್ತಕದಲ್ಲಿರುವ ಕವಿಗಳ ಪರಿಚಯ ಮತ್ತು ಪದಗಳ ಅರ್ಥಗಳನ್ನು ನಾವು ನೋಡೋಣ. ಒಣ ಮರದ ಗಿಳಿ ಅವರಾ ಮಿತ್ರ ಅವರು. ಇವರ ಸಂಕ್ಷಿಪ್ತ ಪರಿಚಯ. ಅವರಾ ಮಿತ್ರ ಅವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ರಾಮಣ್ಣ ಮಿತ್ರ. ಇವರು ಖ್ಯಾತ ವಾಗ್ಮಿಗಳಾದ ಇವರ ಕನ್ನಡದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದು ಉಪನ್ಯಾಸಕರಾಗಿ, ಬಳಿಕ ರೀಡರ್, ಪ್ರೊಫೆಸರ್, ಪ್ರಿನ್ಸಿಪಾಲರಾಗಿ ವಿವಿಧ ಕಡೆಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ಸಾಹಿತ್ಯ ಕ್ಷೇತ್ರದಲ್ಲೂ ಇವರ ಸಾಧನೆ ಅಸಾಮಾನ್ಯ ಅಂತಲೇ ಹೇಳ್ಬೋದು. ಇವರ ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾಣ್ಯಕ್ಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಚಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆಣ್ಣೇರಿ, ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ನವರತ್ನ ರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಸಂದಿವೆ. ಪ್ರಸ್ತುತ ಪಾಠವನ್ನು ಇವರ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾಗಿದೆ. ಪದಗಳ ಅರ್ಥ. ಆಶ್ಚರ್ಯ, ಅಚ್ಚರಿ. ಆಶ್ಚರ್ಯ ತತ್ಸಮ ಆದರೆ ಆಶ್ಚರ್ಯ ತದ್ಭವ. ಆಶ್ಚರ್ಯ ಅಂದರೆ ಬೆರಗು. ಕಳಕಳಿಸು, ಮನೋಹರ, ಪ್ರಕಾಶಿಸು, ಹೊಳೆ, ಗಳಿಗೆ, ತದ್ಭವ, ಘಟಿಕ, ಸಂಸ್ಕೃತ. ಇದು 24 ನಿಮಿಷಗಳ ಒಂದು ಕಾಲ. ದುರ್ಬರ, ಧರಿಸಲಾಗದುದು, ಹೊರಲಾಗದುದು, ನಂಜು, ವಿಷ, ಪೊಟರೆ, ಮರದೊಳಗನ ಟೊಳ್ಳಾದ ಭಾಗ, ಭೋಗ, ಸುಖದ ಅನುಭವ, ಲೋಕವರ್ತನೆ, ಲೋಕದ ಜನರ ಒಂದು ವರ್ತನೆ, ನಡವಳಿಕೆ, ಸಂತೋಷ, ಸಂತಸ, ಶ್ರೀ, ತದ್ಭವ, ಶ್ರೀ, ತತ್ಸಮ, ಸಿರಿ ಅಂದರೆ ಸಂಪತ್ತು, ಆಶ್ರಯ, ತತ್ಸಮವಾದರೆ ಆಸರೆ, ತದ್ಭವ, ಆಶ್ರಯ ಅಂದರೆ ಅವಲಂಬನೆ, ಕೃತಜ್ಞ, ಉಪಕಾರ ಸ್ಮರಣೆ ಇಲ್ಲದವನು, ತತ್ವನಿಷ್ಠೆ, ನಂಬಿದ ವಿಚಾರಗಳಿಗೆ ಬದ್ಧನಾಗಿರುವುದು, ಶ್ರದ್ಧೆ ತೋರುವುದು, ದುರದೃಷ್ಟ, ಕೆಟ್ಟ, ಅದೃಷ್ಟ, ಕೆಟ್ಟ ಮತ್ತು ಅದೃಷ್ಟ, ಪರಹಿತಕಾಂಕ್ಷೆ, ಇನ್ನೊಬ್ಬರ ಒಳಿತನ್ನ ಬಯಸು, ಬೀಗು, ಉಬ್ಬು, ಹಿಗ್ಗು, ಸಂತೋಷಪಡು, ಮುದ, ಹಿಗ್ಗು, ಆನಂದ, ವರ, ಕೊಡುಗೆ, ಸಮೃದ್ಧಿ, ಸಂಪತ್ತು ಮತ್ತು ಏಳಿಗೆ. ಹಸಿ, ಮಸಿ, ಕೃಷಿ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಒಂದು ರಚನೆ ಇದು. ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು 1951ರಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಹೆಡಿಯಾಲ್ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ಸಾಣೆಹಳ್ಳಿಯಲ್ಲಿ ರಂಗಶಾಲೆಯನ್ನು ಸ್ಥಾಪಿಸಿ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕೋತ್ಸವ, ಶಿವಸಂಚಾರ, ವಿಚಾರ ಸಂಕಿರಣ, ವರ್ಷದ ಹರ್ಷ, ಶ್ರಾವಣ ಸಂಜೆ ಇತ್ಯಾದಿ ಕಾರ್ಯಕ್ರಮಗಳನ್ನ ಇವರು ಸಂಘಟಿಸ್ತಾರೆ. ಇವರು 60ಕ್ಕೂ ಹೆಚ್ಚು ವೈಚಾರಿಕ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಜೀವನ ದರ್ಶನ, ಕೈದಿವಿಗೆ, ಹುಟ್ಟು ಸಾವುಗಳ ಮಧ್ಯೆ, ಸಮಾಧಿಯ ಮೇಲೆ, ಕಾಯಕ ದಾಸೋಹ, ಪ್ರಳಯ ಮುಂದೇನು ಮತ್ತು ಸುಖ ಎಲ್ಲಿದೆ, ಅರಿವಿನ ಅಂತರಾಳ, ಬಸವ ಧರ್ಮ ಇತ್ಯಾದಿ ಪ್ರಬಂಧ ಸಂಕಲನಗಳನ್ನ ರಚಿಸ್ತಾರೆ. ಅಂತರಂಗ, ಬಹಿರಂಗ, ಸ್ವಾಮಿ ವಿವೇಕಾನಂದ, ಜಂಗಮದೆಡೆಗೆ, ಅಂಕುಶ ಇವು ನಾಟಕಗಳು. ಶಿವಾನುಭವ ಪ್ರವಾಸ ಕಥನವಾಗಿದೆ. ಶಿವಾನುಭವ ಅನ್ನುವಂಥದ್ದು ಈ ಸ್ವಾಮಿಗಳ ಒಂದು ಪ್ರವಾಸ ಕಥನ. ಜೊತೆಗೆ 106 ವಚನಗಳನ್ನು ಕೂಡ ಇವರು ರಚಿಸಿದ್ದಾರೆ. ಇವರ ರಂಗ ಸಾಧನೆಗೆ ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಫೆಲೋಶಿಪ್, ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೂ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಪಾಲ್ ಹ್ಯಾರಿಸ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರ ರಂಗಜಂಗಮ ಎಂದು ಖ್ಯಾತರಾಗಿದ್ದಾರೆ. ಇವರು ಪ್ರಸ್ತುತ ಹಸಿ ಮಸಿ ಕೃಷಿ ಲೇಖನವನ್ನು ಅವರ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಪದಗಳ ಅರ್ಥ. ಅಣೆಕಟ್ಟು, ನದಿಗೆ ಅಡ್ಡ ಕಟ್ಟಿರುವ ಡ್ಯಾಮ್, ಜಲಾಶಯದ ತಡೆಗೋಡೆ, ಹಸಿ ಖಡ್ಗ, ಯುದ್ಧ. ಮತ್ತು ಉಪೇಕ್ಷೆ, ತಿರಸ್ಕಾರ, ಅಲಕ್ಷ್ಯ, ನಿರಂಕುಶ ಪ್ರಭುತ್ವ, ಕೃತಜ್ಞ, ಉಪಕಾರ ಸ್ಮರಣೆ ಇಲ್ಲದಿರುವುದು, ದುರಾಕ್ರಮಣ ಅಂದರೆ ಮೋಸದ ದಾಳಿ, ನಿರಾಶಾವಾದಿ, ಜೀವನದಲ್ಲಿ ಆಶೆ ಕಳೆದುಕೊಂಡವ, ಬವಣೆ, ತೊಂದರೆ ಮತ್ತು ಕಷ್ಟ. ಮಸಿ, ಶಾಯಿ ಅಂದರೆ ಸಾಹಿತ್ಯ ರಚನೆ. ಮೇಟಿಗಂಬ, ಒಕ್ಕಲು ಕಣದ ಮಧ್ಯದಲ್ಲಿರುವ ಕಂಬ. ಸತ್ಪರಿಣಾಮ, ಒಳ್ಳೆಯ ಪರಿಣಾಮ, ಹರಿತ, ಚೂಪಾದ. ಅತಿವೃಷ್ಟಿ, ಅಗತ್ಯಕ್ಕಿಂತ ಹೆಚ್ಚು ಮಳೆ ಬೀಳುವುದು, ಉತ್ಪ್ರೇಕ್ಷೆ, ಅಧಿಕವಾಗಿ ವರ್ಣಿಸುವುದು.
ಒಕ್ಕಲಿಗ, ಕೃಷಿ ಮತ್ತು ರೈತ, ಗುಲಾಮ, ಅಡಿಯಾಳು, ನಶ್ವರ, ನಶಿಸು, ಇಲ್ಲವಾಗು. ಬಜೆಟ್ ಆಯವ್ಯಯದ ಸಮತೋಲನ ಪಟ್ಟಿ. ಬಿಕ್ಕು, ಅಳು, ಮೇಟಿ, ವ್ಯವಸಾಯ, ರಾಟೆ, ಚಕ್ರ, ಸರ್ವಾಧಿಕಾರಿ, ಅಧಿಕಾರ ಒಬ್ಬನಲ್ಲಿರುವುದು. ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ. ರಮೇಶ್ ಗೌಡ ಎಂ.ಕೆ. ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕು ಕಿತ್ತೂರು ಗ್ರಾಮದಲ್ಲಿ 1975ರಲ್ಲಿ ಜನಿಸ್ತಾರೆ. ಪ್ರಸ್ತುತ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರೆ. ಇವರು ಅಮೃತಕ್ಕೆ ಹಾರಿದ ಗರುಡ, ಇದು ಕಥಾ ಸಂಕಲನ. ರೂಪ ಬಯಲು ಪ್ರಬಂಧ ಸಂಕಲನ. ಗಾನಯೋಗಿ ಡಾಕ್ಟರ್ ಪಂ. ಪುಟ್ಟರಾಜ ಗವಾಯಿಗಳು, ಇದು ಜೀವನ ಚರಿತ್ರೆ. ಕೃತಿಗಳನ್ನು ಹಾಗೂ ಹಲವು ಲೇಖನಗಳನ್ನು ಬರೆದಿದ್ದಾರೆ. ಅಮೃತಕ್ಕೆ ಹಾರಿದ ಗರುಡ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ ಮುದ್ದಣ್ಣ ದತ್ತಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಪದಗಳ ಅರ್ಥ: ಅಂಧ, ಕುರುಡ, ಕಣ್ಣು ಕಾಣದವ, ಅನಂತ, ಕೊನೆಯಿಲ್ಲದ, ಅಭಿಲಾಷೆ, ಆಶೆ, ಬಯಕೆ, ಆರ್ತ, ಕಷ್ಟಕ್ಕೆ ಸಿಕ್ಕ, ದುಃಖಿತ, ಗ್ರಹಿಸಿ, ತಿಳಿದುಕೊಂಡು, ನಿಷ್ಣಾತ, ನಿಪುಣ ಮತ್ತು ಪಾರಂಗತ, ಬಾಷ್ಪ, ಕಣ್ಣೀರು, ಕಂಬನಿ, ಮಾಧುರ್ಯ, ಸಿಹಿ, ಹಿತ, ವಿಚಲಿತ, ಚಂಚಲ, ವೇದನೆ, ನೋವು, ಸುವರ್ಣ, ಬಂಗಾರ, ಚಿನ್ನ, ಸೀಮಾವಲೋಕನ, ಹಿಂದಿನ ಘಟನೆಗಳನ್ನ ಮತ್ತೊಮ್ಮೆ ವಿವರವಾಗಿ ಅವಲೋಕಿಸುವುದು, ಹಿನ್ನೋಟ, ಅಂತಃಕರಣ, ಮನಸ್ಸು, ದಯೆ, ಅಣಿಕೇತನ, ಮನೆ ಇಲ್ಲದವ ಅಂದರೆ ವಿಶ್ವಮಾನವ, ಅಮರ, ದೇವತೆ, ಶಾಶ್ವತವಾಗು, ಉದರ, ಹೊಟ್ಟೆ, ಜಂಗಮ, ಚಲಿಸುವ, ವೀರಶೈವ ಧರ್ಮದ ವಿರಕ್ತ, ಅರಿ, ಕಣ್ಣಿನ ರೋಗ, ಕತ್ತರಿಸು, ಬೇನೆ, ರೋಗ, ನೋವು, ಮುಡುಪು, ಮೀಸಲು, ವಿಷಣ್ಣ, ಖಿನ್ನವಾದ, ಬಾಡಿದ, ಶಯನಗೈದು, ಮಲಗುವುದು. ಹಕ್ಕಿಗೂಡುಗಳ ನಿಗೂಢ ಜಗತ್ತು. ಕೆ. ಪುಟ್ಟಸ್ವಾಮಿ ಕೃಪಾಕರ್ ಮತ್ತು ಸೇನಾನಿ. ಬಿ. ಎಸ್. ಕೃಪಾಕರ್ ಮತ್ತು ಕೆ. ಸೇನಾನಿ ಈ ಇಬ್ಬರು ಪರಿಸರ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಸಾಕ್ಷ್ಯಚಿತ್ರ, ಛಾಯಾಗ್ರಹಣ ಮತ್ತು ಸಾಹಿತ್ಯದ ಮೂಲಕ ಹೆಚ್ಚು ಚಿರಪರಿಚಿತರಾಗಿದ್ದಾರೆ. ಇವರು ಕಾಡು ನಾಯಿಗಳ ಕುರಿತು ದಿ ಫ್ಯಾಕ್ಟ್ ಸಾಕ್ಷ್ಯಚಿತ್ರವನ್ನು ತಯಾರಿಸಿದ್ದಾರೆ. ಈ ಚಿತ್ರಕ್ಕೆ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪ್ರಶಸ್ತಿ ದೊರೆತಿದೆ. ಈ ಇಬ್ಬರು ಇಂಗ್ಲಿಷ್ನಲ್ಲಿ ಎ ವಾಕ್ ಆನ್ ದಿ ವೈಲ್ಡ್ ಸೈಡ್, ವ್ಯಾಲಿ ಆಫ್ ಬ್ಯಾಬೂಸ್ ಆ್ಯಂಡ್ ಫರ್ಗಟನ್ ವಿಲೇಜಸ್ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಶ್ರೀ ಕೆ. ಪುಟ್ಟಸ್ವಾಮಿ ಅವರ ಜೊತೆಗೂಡಿ ಜೀವಜಲ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಸ್ತುತ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಲೇಖನವನ್ನು ಜೀವಜಲ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ: ಅನಂತ, ಕೊನೆಯಿಲ್ಲದ, ಅವಘಡ, ತೊಂದರೆ, ಅಪಘಾತ, ಉರಗ, ಹಾವು, ಅಪರೂಪದ, ಹಿಂದೆ ಎಂದೂ ಕಾಣದ, ಇಂಬು, ಎಡೆ, ದಾರಿ, ಅವಕಾಶ, ಉಷ್ಣ, ಬಿಸಿ, ಸೆಕೆ, ಐಕ್ಯಮತ್ಯ, ಏಕಾಭಿಪ್ರಾಯ, ಒಗ್ಗಟ್ಟು, ಕ್ರೋಢೀಕರಣ, ಒಟ್ಟುಗೂಡಿಸುವಿಕೆ, ತುಪ್ಪಳ, ಪ್ರಾಣಿಗಳ ಮೃದು ಕೂದಲು, ಉಣ್ಣೆ, ದ್ವೀಪ, ನೀರಿನಿಂದ ಸುತ್ತುವರೆದ ಭೂಭಾಗ, ನಿಗೂಢ, ರಹಸ್ಯ, ಅಡಗಿಸಿಟ್ಟ, ಮುಚ್ಚಿಟ್ಟ, ಪಥ, ದಾರಿ, ಫಲಶ್ರುತಿ, ಪರಿಣಾಮ, ಫಲಿತಾಂಶ, ವಾಸ್ತುಶಿಲ್ಪ, ಕಟ್ಟಡಗಳನ್ನು ಕಟ್ಟುವ ಕಲೆ, ವೈಪರೀತ್ಯ, ವಿರೋಧ, ಅಸಂಬದ್ಧ, ಸಂಜೀವಿನಿ, ಜೀವ ಕೊಡುವ ಮೂಲಿಕೆ, ಸರೀಸೃಪ, ನೆಲದಲ್ಲಿ ಹರಿದಾಡುವ ಪ್ರಾಣಿ, ಸಾಕಾರ, ಆಕಾರದಿಂದ ಕೂಡಿರುವುದು, ಕಡಲು, ಸಮುದ್ರ, ಗಾಥೆ, ಪದ್ಯ, ಹಾಡು, ಗಾದೆ, ದಾರುಣ, ಭಯಂಕರ, ಉಗ್ರತೆ, ನಭ, ಆಕಾಶ, ಮೋಡ, ನಿಬಿಡ, ದಟ್ಟವಾದ, ಪ್ರವೃತ್ತಿ, ಆಸಕ್ತಿ, ಸ್ವಭಾವ, ಒಲವು, ರಶ್ಮಿ, ಕಿರಣ, ಕಾಂತಿ, ವಿಕಾಸ, ಅರಳುವಿಕೆ, ಬದಲಾಗುವಿಕೆ. ಸಂಕುಲ, ಗುಂಪು, ಸಮೂಹ, ಸಮನ್ವಯ, ಹೊಂದಾಣಿಕೆ, ಸಸ್ತನಿ, ಹಾಲು ಕೊಡುವ ಜೀವಿ, ಸ್ವೋಪಜ್ಞತೆ, ಸೃಜನ ಸಾಮರ್ಥ್ಯ. ಕಾಫಿ ಕಪ್ಪು ಗುರುರಾಜ್ ಕರಜಗಿ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರಜಗಿ ಅವರು 1952ರಲ್ಲಿ ಹಾವೇರಿ ಜಿಲ್ಲೆ ಕರಜಗಿಯಲ್ಲಿ ಜನಿಸ್ತಾರೆ. ಪ್ರಾಧ್ಯಾಪಕರಾಗಿ ಇವರು 22ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶದ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಅಂತಾರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನ ಕೇಂದ್ರದ ಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಇವರು ಕರುಣಾಳು ಬಾ ಬೆಳಕೆ,
ಅಂಕಣ ಬಹಳಷ್ಟು ಜನಪ್ರಿಯತೆ ಪಡೆದಿದೆ. ಪ್ರಸ್ತುತ ಲೇಖನವನ್ನು ಕರುಣಾಳುಬ ಬೆಳಕಿ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ: ಅಸೂಯೆ, ಹೊಟ್ಟೆ ಕಿಚ್ಚು, ಕೂಡ್ರಿಸಿ, ಕುಳ್ಳಿರಿಸಿ, ದುರ್ದೈವ, ಕೆಟ್ಟ, ಅದೃಷ್ಟ, ದೌರ್ಭಾಗ್ಯ. ಮಾತು ಎತ್ತಿದರು, ಮಾತನ್ನು ಆರಂಭಿಸಿದರು. ಆಸ್ವಾದಿಸು, ರುಚಿ ನೋಡುವುದು, ಸವಿಯುವುದು. ತಕರಾರು, ಅಡ್ಡಿ, ಆಕ್ಷೇಪಣೆ. ನಿವೃತ್ತಿ, ವೃತ್ತಿಯಿಂದ ಬಿಡುಗಡೆ. ಡಾಕ್ಟರ್ ಬಸವಪ್ರಭು ಪಾಟೀಲ್ ಇವರು 1947ರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಜನಿಸ್ತಾರೆ. ವೃತ್ತಿಯಲ್ಲಿ ವೈದ್ಯರಾಗಿದ್ದು ಶರಣ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರುವರು. ಇವರು ಜನಾನುರಾಗಿಯಾಗಿದ್ದಾರೆ. ದೇಶ ವಿದೇಶಗಳನ್ನು ಸುತ್ತಿ ಲೋಕಾನುಭವವನ್ನು ಪಡೆದಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಮಾತನಾಡಿ ಹೆಣಗಳೆ, ಇದೇನು ಕತೆ, ಬೆಳಗು ಇದು ನಾಟಕ, ಬಸವನಾಡಿನಿಂದ ಮಂಡೇಲ ನಾಡಿಗೆ ಇದು ಇವರ ಪ್ರವಾಸ ಕಥನ. ಕೆ. ಸಿದ್ದಯ್ಯ ಸ್ವಾಮಿಯವರು 1945ರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಜನಿಸ್ತಾರೆ. ಇವರು ವೃತ್ತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು 20ಕ್ಕೂ ಹೆಚ್ಚು ವಿದೇಶಗಳಿಗೆ ಭೇಟಿ ನೀಡಿದ್ದಾರೆ. ಇವರಿಬ್ಬರು ಸೇರಿ ಬರೆದ ಯುರೋಪಿನಲ್ಲಿ ಪ್ರವಾಸ ಸಾಹಿತ್ಯದಿಂದ ಪ್ರಸ್ತುತ ಲೇಖನಗಳನ್ನು ಆರಿಸಲಾಗಿದೆ. ಕೋಚ್, ರಾಜರಥ, 4 ಚಕ್ರದ ಬಂಡಿ, ಡ್ಯಾಗರ್, ಕಟಾರಿ, ಚೂರಿ, ತೀವಿ, ತರಾತುರಿ, ಅವಸರ, ದುಬಾರಿ, ಹೆಚ್ಚು ಬೆಲೆ, ತುಟ್ಟಿ, ಪಾರ್ಲಿಮೆಂಟ್, ಸಂಸತ್ತು, ಮ್ಯೂಸಿಯಂ, ವಸ್ತು ಸಂಗ್ರಹಾಲಯ, ಸಮುಚ್ಚಯ, ಗುಂಪು, ಹಾರರ್, ಭಯ, ನಡುಕ, ಗೈಡ್, ಮಾರ್ಗದರ್ಶಿ, ತದ್ರೂಪ, ಅದೇ ತರಹದ, ತಾಸು, ಗಂಟೆ, ನಿಗೂಢ, ರಹಸ್ಯ, ಬ್ರಿಡ್ಜ್, ಸೇತುವೆ, ನನ್ನ ಗೋಪಾಲ, ಕುವೆಂಪು, ಕನ್ನಡದ ವರ್ಡ್ಸ್ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತಿಯಾಗಿರುವ ಕುಪ್ಪಳ್ಳಿ ವೆಂಕಪ್ಪ ಪುಟ್ಟಪ್ಪ ಅವರು 96/12/1904 ಜನಿಸ್ತಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ. ಇವರ ತಂದೆ ವೆಂಕಟಪ್ಪಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಕುವೆಂಪು. ಚಂದ್ರಮಂಚಿಕೆ, ಬಾಚಿಕೋರಿ, ನವಿಲು, ಪಕ್ಷಿ, ಕಾಶಿ, ಕವನ ಸಂಕಲನಗಳು. ಬೆರಳಿಗೆ ಕೊರಳ್, ಶುದ್ರ ತಪಸ್ವಿ, ಜಲಗಾರ ಇವು ನಾಟಕಗಳು. ರಸೋತ್ಸವ, ವಿಭೂತಿ ಪೂಜೆ, ದ್ರೌಪದಿಯ ಶಿರಿಮುಡಿ ವಿಮರ್ಶೆಗಳು. ನನ್ನ ದೇವರು ಮತ್ತು ಇತರ ಪ್ರಬಂಧಗಳು. ಸಣ್ಣ ಕಥೆ, ಕಾನೂನು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಇವು ಕಾದಂಬರಿಗಳು. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವಾಗಿದೆ. ಇವೇ ಮೊದಲಾದ 80 ಕೃತಿಗಳು ಕುವೆಂಪು ಅವರು ರಚಿಸಿದ್ದಾರೆ. ಕುವೆಂಪು ಅವರು ಪದ್ಮಭೂಷಣ 1958, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955, ರಾಷ್ಟ್ರಕವಿ 1964, ಜ್ಞಾನಪೀಠ ಪ್ರಶಸ್ತಿ 1968, ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರು. ಪ್ರಸ್ತುತ ನಾಟಕಾಂಶವನ್ನು ಅವರ ನನ್ನ ಗೋಪಾಲ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಇವರು ದಿನಾಂಕ 10/11/1994 ನಿಧನ ಹೊಂದುತ್ತಾರೆ. ಪದಗಳ ಅರ್ಥ: ಇಂಪು, ಮಧುರ, ಕರಡಿಗೆ, ಭರಣಿ, ಪೆಟ್ಟಿಗೆ, ಚರಕ, ರಾಟೆ, ನೂಲು ತೆಗೆಯುವ ಸಾಧನ, ತೊಳಗು, ಪ್ರಕಾಶಿಸು, ನೋಟ, ನಾಟಕದ ದೃಶ್ಯ, ಭಾವನೆ, ಕಷ್ಟ ಮತ್ತು ತೊಂದರೆ. ಬಿತ್ತರ, ವಿತ್ಸಾರ. ಬಿತ್ತರ ಅಂದರೆ ತದ್ಭವ, ವಿಸ್ತಾರ ಅಂದರೆ ತತ್ಸಮ. ಮಳೆಬಿಲ್ಲು, ಕಾಮನಬಿಲ್ಲು. ಓಲೆ, ತಾಳೆ ಮರದ ಗರಿಯ ಹಾಳೆ ಮತ್ತು ಕಾಗದ. ಕಾದರೆ, ಹಾದಿ ನೋಡು, ನಿರೀಕ್ಷಿಸು. ತಿಲಕ, ಹಣೆಯ ಬೊಟ್ಟು. ನೂತು, ನೂಲು ತೆಗೆದು. ಪವಡಿಸು, ಮಲಗು, ನಿದ್ರಿಸು.
ಬಳಲು ಆಯಾಸ ಮತ್ತು ಶ್ರಮ, ಬೈಗು ಅಂದರೆ ಸಂಜೆ, ಮಿರುಗು ಪ್ರಕಾಶಿಸು, ಬಿತ್ತರ ಅಂದರೆ ವಿಸ್ತಾರ. ಬೋಧಿ ವೃಕ್ಷದ ಹಾಡು ಬಸವರಾಜ್ ಸಬ್ರಾದ್. ಡಾಕ್ಟರ್ ಬಸವರಾಜ್ ಸಬ್ರಾದ್ ಅವರು ದಿನಾಂಕ 1954ರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು. ಇವರು ಬಸವೇಶ್ವರ ಮತ್ತು ಪುರಂದರದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಪ್ರೌಢ ಪ್ರಬಂಧಕ್ಕೆ PhD ಪದವಿ ಪಡೀತಾರೆ. ಇವರು ಅಸ್ಪೃಶ್ಯತಾ ನಿವಾರಣೆ, ದೇವದಾಸಿ ವಿಮೋಚನಾ ಹೋರಾಟ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ, ದಲಿತ ಬಂಡಾಯ ಚಳವಳಿಯ ನೇತಾರರಾಗಿ ಹಲವಾರು ಜನಪರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನನ್ನವರ ಹಾಡು ಹೋರಾಟ. ಮೂಡಲಕ ಕೆಂಪು ಮೂಡ್ಯಾವ 100 ಹನಿಗಳು, ದನಿ ಎತ್ತಿ ಹಾಡೇನ ಬೆಳದಿಂಗಳು ಬಿಸಿಲಾತು. ಇವು ಇವರ ಕವನ ಸಂಕಲನಗಳು. ಪ್ರತಿರೂಪ, ರೆಕ್ಕೆ ಮೂಡಿದಾಗ ನರಬಲಿ, ಬೆಳ್ಳಕ್ಕಿ ಸಾಲು ಇವು ಅವರ ಬರೆದ ಪ್ರಮುಖ ನಾಟಕಗಳು. ಇವರಿಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೆರ್ಲ ಕೃಷ್ಣ ಭಟ್ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿಗಳು ಲಭಿಸಿವೆ. ಪ್ರಸ್ತುತ ಕವನವನ್ನು ಅವರು ಪದಕಟ್ಟಿ ಹಾಡೇನ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ: ಅಡವಿ, ಕಾಡು, ಅರಣ್ಯ, ಕಾನನ, ಕೋಡಿ, ಕೆರೆ ತುಂಬಿ ಹರಿಯುವುದು. ಗೂಢಾರ್ಥ, ಒಳ ಅರ್ಥ, ರಹಸ್ಯವಾದದ್ದು. ಪರಿ, ರೀತಿ, ಸ್ಥಿತಿ. ಬೋಧಿ ವೃಕ್ಷ, ಅರಳಿಮರ ಮತ್ತು ಅಶ್ವತ್ಥ ವೃಕ್ಷ. ಮಡದಿ, ಪತಿ, ಪತ್ನಿ, ಹೆಂಡತಿ. ಮಡದಿ, ಪತ್ನಿ ಮತ್ತು ಹೆಂಡತಿ. ಹಿಂಡು, ಗುಂಪು ಮತ್ತು ಸಮೂಹ. ಏಕಾಂಗಿ, ಒಬ್ಬಂಟಿ. ಗುಟುಕು, ಹಕ್ಕಿಗಳು ತನ್ನ ಮರಿಯ ಬಾಯಿಗೆ ಆಹಾರ ನೀಡುವ ರೀತಿ. ತೊರೆದು, ಬಿಟ್ಟು ಬಿಡು. ಬೆಳ್ಳಿಚುಕ್ಕಿ, ಬೆಳ್ಳಗೆ ಆಕಾಶದಲ್ಲಿ ಕಾಣುವ ಶುಕ್ರ ಗ್ರಹ. ಮಕರಂದ, ಹೂವಿನ ರಸ. ಮೋಹ, ಆಸೆ. ಹುತ್ತ, ಹಾವಿನ ಗೂಡು. ಗೆದ್ದಲು, ಮಣ್ಣಿನ ಗೂಡು. ಸವಿಚೈತ್ರ, ಬಸವರಾಜ್ ಸಾದರ್. ಬಸವರಾಜ್ ಸಾದರ್ ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ 1955ರಂದು ಜನಿಸ್ತಾರೆ. ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಬಸವರಾಜ ಕಟ್ಟಿಮನಿಯ ಕಾದಂಬರಿಗಳು ವಿಷಯದ ಮೇಲೆ ಪ್ರೌಢ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೀತಾರೆ. ಇವರು ಬೆಂಗಳೂರು ಆಕಾಶವಾಣಿ ಕೇಂದ್ರದ ವಿವಿಧ ಭಾರತೀಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ PhD ಪ್ರಬಂಧ ಬಸವರಾಜ ಕಟ್ಟಿಮನಿಯ ಕಾದಂಬರಿಗಳು. ಇವರು ಸಿಸಿಫಸರ ಸುತ್ತು ಕವನ ಸಂಕಲನವಾದರೆ ತಪ್ದಂಡ ಕಥಾ ಸಂಕಲನ, ಹೊಸ ಆಲೋಚನೆ, ವಿಮರ್ಶೆ, ಮೃದುವಾಗಿ ಮುಟ್ಟು ಪ್ರಬಂಧ ಮೊದಲಾದ ಕೃತಿಗಳು ಬರೆದಿದ್ದಾರೆ. ಇವರಿಗೆ ಅಖಿಲ ಭಾರತ ಆಕಾಶವಾಣಿ ಸ್ಪರ್ಧೆ ಬಹುಮಾನ, ಜಯತೀರ್ಥ ರಾಜಪುರೋಹಿತ್ ಸ್ಮಾರಕ ಬಹುಮಾನ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಸಂದಿವೆ. ಇವರು ಸಿಸಿಫಸರ ಸುತ್ತು ಕವನ ಸಂಕಲನದಿಂದ ಪ್ರಸ್ತುತ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ: ಆದಿ, ಮೊದಲು. ಕೊರಡು, ಒಣ ಮರದ ತುಂಡು. ಖಗ, ಆಕಾಶ. ಖ ಅಂದರೆ ಆಕಾಶ. ಗ ಅಂದರೆ ಗಮಿಸುವುದು, ಹಕ್ಕಿ. ಚೈತನ್ಯ, ಚಟುವಟಿಕೆ. ದಗದ, ಕೆಲಸ ಮತ್ತು ಮಾದಕತೆ. ಮುಗುಳು, ಮೊಗ್ಗು. ವಾಲಗ, ಓಲಗ, ವಾದ್ಯ. ಕಲರವ, ಮೋಹಕ ಧ್ವನಿ. ಕೊನರು, ಚಿಗುರು. ಚಿಗಿತ, ಚಿಗುರಿದ. ತಾರಕ, ಎತ್ತರದ ಸ್ವರ. ಪಾರು ಮಾಡುವವನು. ನೆಲದವ್ವ, ನೆಲದ ಅವ್ವ, ಭೂಮಿ ತಾಯಿ. ಮುಕ್ತ, ಬಿಡುಗಡೆ ಹೊಂದಿದ. ವಧು, ಮದುಮಗಳು. ಸದ್ದು ಮಾಡದಿರು, CP ಕೃಷ್ಣಕುಮಾರ್. CPK ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಅವರು ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ 1939ರಲ್ಲಿ ಜನಿಸ್ತಾರೆ. ಇವರು
ನಾಗವರ್ಮನ ಕರ್ನಾಟಕ ಕಾದಂಬರಿ ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ PhD ಪಡೆದಿದ್ದಾರೆ. ನಾಗವರ್ಮ ಕರ್ನಾಟಕ ಕಾದಂಬರಿ ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಮಹಾಪ್ರಬಂಧ ಇವರದು. ವಿದ್ಯಾರ್ಥಿ ದೇಶದಲ್ಲಿದ್ದಾಗಲೇ ತಮ್ಮ ಕವನಕ್ಕಾಗಿ BM ಶ್ರೀ ಅವರು ರಜತೋತ್ಸವ ಸುವರ್ಣ ಪದಕವನ್ನು ಪಡೆದಿದ್ದರು. BM ಶ್ರೀ ಅವರ ರಜತೋತ್ಸವ ಸುವರ್ಣ ಪದಕವನ್ನು ಪಡೆದಿದ್ದರು. ತಾರಾಸುಕ್ಕ ಇವರ ಮೊಟ್ಟಮೊದಲ ಕವನ ಸಂಕಲನ. CPK ಅವರು ಮುಖ್ಯ ಕೃತಿಗಳೆಂದರೆ ಅನಂತ ಪೃಥ್ವಿ, ಬೊಗಸೆ, ಕನ್ನಡ ಚತುರ್ಮುಖ, ಕಾವ್ಯಾರಾಧನಾ, ಜನಪದ ಪ್ರತಿಭೆ, ಪರಿಭಾವನೆ, ಸಾಹಿತ್ಯ ತತ್ವಗಳು, ಪಾಶ್ಚಾತ್ಯ ಕಾವ್ಯಚಿಂತನ, ಕನ್ನಡ ನಾಗಾನಂದ, ಕನ್ನಡ ರತ್ನಾವಳಿ ಮುಂತಾಗಿ ಸುಮಾರು 300 ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯದ ಬಹುಮುಖ ಕೊಡುಗೆಗಾಗಿ ಸಂದ ಪ್ರಶಸ್ತಿಗಳು ಹಲವಾರು. ಮುಖ್ಯವಾಗಿ ಬಸವ ಸಾಹಿತ್ಯ ಶ್ರೀ ವಿದ್ವತ್ ಶಿರೋಮಣಿ, ಹಣಿಗವನ ಹರಿಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಚುಟುಕು ರತ್ನ ಪ್ರಶಸ್ತಿ ಇತ್ಯಾದಿ. ಇವರು 2011ರಲ್ಲಿ ಗಂಗಾವತಿಯಲ್ಲಿ ನಡೆದ 28ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಕವನ ಸಂಕಲನ ಬೊಗಸೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ: ಇಬ್ಬನಿ, ಮಂಜಿನ ಹನಿ, ಒಲು, ಅಂತೆ, ತೊರೆ, ಬಿಡು, ತ್ಯಜಿಸು, ಹೊಳೆ, ನದಿ. ಬಿರುದು, ಪ್ರಶಸ್ತಿ, ಮಿಡುಕು, ನಡುಕು, ನಡುಗು, ರೇವು, ಬಂದರು, ಹಡಗು ನಿಲ್ಲುವ ಸ್ಥಳ, ಅಲ್ತೆ, ಅಲ್ಲವೇ, ತಿಮಿರ, ಕತ್ತಲೆ, ಅಜ್ಞಾನ, ಧ್ವನಿ, ದನಿ, ಮದ್ದು, ಸಿಡಿಯುವ ವಸ್ತು, ಸಿಡಿಮದ್ದು, ರವಿಕರ, ಸೂರ್ಯಕಿರಣ, ಸೋಂಕು, ಸೋಕು ಮತ್ತು ತಾಗು. ಗುರಿ: ಎಂ ಗೋಪಾಲಕೃಷ್ಣ ಅಡಿಗ. ಎಂ ಗೋಪಾಲಕೃಷ್ಣ ಅಡಿಗ ಅವರು 1918ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೂಗೇರೆ ಎಂಬಲ್ಲಿ ಜನಿಸ್ತಾರೆ. ಕನ್ನಡ ಸಾಹಿತ್ಯವು ನವೋದಯದಿಂದ ನವ್ಯದ ಹಾದಿಯನ್ನು ಹಿಡಿಯುತ್ತಿದ್ದ ಕಾಲದಲ್ಲಿ ಅಡಿಗರು ನವ್ಯ ಪ್ರಕಾರದ ಪ್ರಸಿದ್ಧ ಕವಿಗಳಾಗುತ್ತಾ ಬೆಳೆದವರು. ಕುವೆಂಪು, ಪೂತಿನ, ಬೇಂದ್ರೆಯವರಂಥ ಹಿರಿಯ ಕವಿಗಳ ಸಾಲಲ್ಲಿ ಗುರುತಿಸಿಕೊಂಡವರು. ಭಾವತರಂಗ, ಚಂಡಮದ್ದಳೆ, ಭೂಮಿಗೀತ, ನಡೆದು ಬಂದ ದಾರಿ ಮೊದಲಾದ ಕವನ ಸಂಕಲನಗಳನ್ನ, ಅನಾಥೆ, ಆಕಾಶದೀಪ ಎಂಬ 2 ಕಾದಂಬರಿಗಳನ್ನು ಅಡಿಗರು ರಚಿಸಿದ್ದಾರೆ. ಇವರ ಸಮಗ್ರ ಗದ್ಯವು ಕನ್ನಡ ಗದ್ಯ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಯಾಗಿದೆ. ಅಡಿಗರಿಗೆ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇರಳದ ಕುಮಾರನಾಶನ್ ಪ್ರಶಸ್ತಿ, ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿಗಳು ದೊರೆತಿವೆ. ಇವರು ಧರ್ಮಸ್ಥಳದಲ್ಲಿ ನಡೆದ 59ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಅಡಿಗರು 1992ರಲ್ಲಿ ನಿಧನ ಹೊಂದುತ್ತಾರೆ. ಪ್ರಸ್ತುತ ಕವನವನ್ನು ಅವರ ಸಮಗ್ರ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ: ಅಂಬುಜ, ತಾವರೆ, ಅಂಬು ಅಂದರೆ ನೀರು, ಜ ಅಂದರೆ ಜನಿಸಿದ್ದು, ಆಳ್ವೇಸ್ ಆಳಿನ ಕೆಲಸ, ಆಳ್ ಪ್ಲಸ್ ಬೆಸ = ಆಳ್ವೇಸ್ ಅಂದರೆ ಆದೇಶ ಸಂಧಿ. ಒಳದಾರಿ ಒಳ್ಳೆಯ ದಾರಿ. ತಿರೆ ಭೂಮಿ, ಸ್ಥಿರ. ಪೆರತು ಬೇರೆ. ಬಾಂದಳ ಆಕಾಶ. ಮಿಸುಪ ಹೊಳೆಯುವ. ಸುರಪುರ ದೇವಲೋಕ. ಅಳಿಯಾಶೆ ಕೀಳಾಶೆ ಈಡೇರಿಸದ ಆಶೆ. ವ್ಯಸನ ವ್ಯಸನ ಕೆಲಸ. ಗೈಮೆ ದುಡಿಮೆ. ನನಗೆ ಕೊನೆ ನನೆ ಕೊನೆ ಅರಳಿರುವ ಮಗು. ಬಸ ಮತ್ತು ವಶ. ಮಸಗು ವಿಜೃಂಭಿಸು. ಲಾಂಛನ ಗುರುತು ಮತ್ತು ಚಿಹ್ನೆ. ಹೊನಲು ಪ್ರವಾಹ ಹರಿಯುವ ಹೊಳೆ. ಮೂಡಲ್ ಕುಣಿಗಲ್ ಕೆರೆ ಜಾನಪದ ಗೀತೆ. ಪದಗಳ ಅರ್ಥ: ಮೂಡಲು ಪೂರ್ವ ದಿಕ್ಕು. ಊರುಗೋಲು ಹುಟ್ಟು. ದೋಣಿ ನಡೆಸುವ ಸಾಧನ. ಕಬ್ಬಕ್ಕಿ ಅಂದರೆ ಜಲಚರಗಳನ್ನು ತಿನ್ನುವ ಪಕ್ಷಿ. ಬಾಳೆ ಮೀನು ಒಂದು ಜಾತಿಯ ಮೀನು. ಸಾರಂಗ ಜಿಂಕೆ. ಐಭೋಗ ವೈಭವ ಸುಖ. ಚಂದಿರಾಮ ಚಂದಿರಾಮ್. ಅಂತಂತ್ರಿಷಿ ನೀಳವಾಗಿ ನೋಡು.
ವಚನಗಳು ಬಸವಣ್ಣ, ಸೊನ್ನಲಿಗೆ ಸಿದ್ದರಾಮ, ಅಕ್ಕಮಹಾದೇವಿ. ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣನವರು 12ನೇ ಶತಮಾನದ ಮಧ್ಯಭಾಗದಲ್ಲಿ ವಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಮಾದರ್ಸ, ತಾಯಿ ಮಾದಲಾಂಬಿಕೆ. ಕಳಚೂರಿಯ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದರು. ವಿಶ್ವದ ಮೊಟ್ಟ ಮೊದಲ ಸಂಸತ್ ಎಂಬ ಖ್ಯಾತಿ ಪಡೆದ ಅನುಭವ ಮಂಟಪದ ರೂವಾರಿ ಕೂಡ. ಕಾಯಕವೇ ಕೈಲಾಸ ಎಂದು ಸಾರಿ ಜನರನ್ನು ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸಿದರು. ಬಸವಣ್ಣವರು ಸುಮಾರು 1500 ವಚನಗಳ ಪ್ರಸ್ತುತದಲ್ಲಿ ಲಭ್ಯವಿವೆ. ಇವರ ವಚನ ಅಂಕಿತ ಕೂಡಲ ಸಂಗಮ ದೇವ. ಸೊನ್ನಲಿಗೆ ಸಿದ್ದರಾಮ ಬಸವಣ್ಣನವರ ಸಮಕಾಲೀನರಾದ ಸಿದ್ದರಾಮ ಊರು ಸೊನ್ನಲಿಗೆ. ಇವರ ತಂದೆ ಮುದ್ದುಗೌಡ, ತಾಯಿ ಸುಗ್ಗವೆ. ಕರ್ಮದಲ್ಲಿ ನಂಬುಗೆ ಇರಿಸಿದವನು. ಅಲ್ಲಮ ಪ್ರಭುವಿನಿಂದಾಗಿ ಜ್ಞಾನಯೋಗದ ಮೆಟ್ಟಿಲೇರಿ ಶಿವಜ್ಞಾನ ಸಂಪನ್ನನಾದ ವಚನಕಾರ. ಅಲ್ಲಮ ಪ್ರಭುಗಳ ದರ್ಶನ ಮತ್ತು ಮಾರ್ಗದರ್ಶನದಿಂದ ಅನುಭವ ಮಂಟಪದ ಒಬ್ಬ ಸಕ್ರಿಯ ಚಿಂತಕರಾಗಿದ್ದರು. ಇವರ ವಚನ ಅಂಕಿತ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಅಕ್ಕಮಹಾದೇವಿ 12ನೇ ಶತಮಾನದ ಮಧ್ಯಭಾಗದಲ್ಲಿದ್ದ ಬಹುದೊಡ್ಡ ಶಿವಶರಣೆ. ಈಕೆ ಶಿವಮೊಗ್ಗ ಜಿಲ್ಲೆ ಉಡುತಡಿ ಎಂಬಲ್ಲಿ ಜನಿಸ್ತಾರೆ. ಕನ್ನಡ ಸಾಹಿತ್ಯದ ಮೊದಲ ಕವಯಿತ್ರಿ. ಈಕೆ ಸಂಪ್ರದಾಯಗಳನ್ನ ಧಿಕ್ಕರಿಸಿ ಅಲೌಕಿಕ ನೆಲೆಯಲ್ಲಿ ನಿಂತ ದಿಟ್ಟ ಮಹಿಳೆ. ಅಲ್ಲಮನಿಂದ ವೈರಾಗ್ಯ ನಿಧಿ ಎಂದು ಕರೆಸಿಕೊಂಡವಳು. ಈಕೆಯ ವಚನಗಳು ಭಕ್ತಿ, ವೈರಾಗ್ಯ, ಜ್ಞಾನ ಸಂಪನ್ನನಾಗಿದ್ದರೂ ಕಾವ್ಯ ಸೌಂದರ್ಯದಿಂದ ಮೋಹಕವಾಗಿವೆ. ಚನ್ನಮಲ್ಲಿಕಾರ್ಜುನನನ್ನೇ ಪತಿಯೆಂದು ನಂಬಿ ಶ್ರೀಶೈಲದ ಕದಳೀವನದಲ್ಲಿ ಐಕ್ಯಳಾದಳು. ಚನ್ನಮಲ್ಲಿಕಾರ್ಜುನ ಎಂಬುದು ಅಕ್ಕಮಹಾದೇವಿ ವಚನ ಅಂಕಿತ. ಪದಗಳ ಅರ್ಥ ಅಗಲು, ಊಟದ ತಟ್ಟೆ, ಬಾಣ, ಅನ್ನ, ಅನ್ನಕ್ಕ, ತನಕ, ಹಯನು, ಹಾಲು, ಹಾಲಿಗೆ ಸಂಬಂಧಿಸಿದ್ದು. ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೇಲಿ ಕುಮಾರವ್ಯಾಸ. ಕುಮಾರವ್ಯಾಸನ ಇವನ ಹೆಸರು ನಾರಣಪ್ಪ. ಊರು ಗದುಗಿನ ಕೋಳಿವಾಡ. ಈತನ ಕಾಲ 1430. ಕುಮಾರವ್ಯಾಸನು ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ, ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಎಂಬ ಶ್ರೇಷ್ಠ ಕಾವ್ಯವನ್ನು ಬರೆದಿದ್ದಾನೆ. ಐರಾವತ ಕೃತಿಯು ಇವನದೆಂದು ಹೇಳಲಾಗಿದೆ. ವ್ಯಾಸರು ಸಂಸ್ಕೃತದಲ್ಲಿ ರಚಿಸಿರುವ ಮಹಾಭಾರತವನ್ನು ನಾರಣಪ್ಪ ಕನ್ನಡದಲ್ಲಿ ಬರೆದವನಾದುದರಿಂದ ಕುಮಾರವ್ಯಾಸನೆಂಬ ಅಭಿಧಾನವನ್ನು ಹೊಂದಿದ್ದಾನೆ. ಕಾವ್ಯದ ಉದ್ದಕ್ಕೂ ರೂಪಕಾಲಂಕಾರವನ್ನು ಬಹಳವಾಗಿ ಬಳಸಿದವನಾದುದರಿಂದ ಈತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯಲಾಗಿದೆ. ಗದುಗಿನ ಭಾರತ ಭಾಮಿನಿ ಷಟ್ಪದಿಯಲ್ಲಿದೆ. ಪ್ರಸ್ತುತ ಪದ್ಯವನ್ನು ಗದುಗಿನ ಭಾರತದಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ ಕಡೆ, ಕೊನೆ, ಹಾಯವು, ದಾಟದು, ತಾಗದು, ಬಲಗಡಲು, ಬಲ ಪ್ಲಸ್ ಕಡಲು ಆದೇಶ ಸಂಧಿ. ಬಲವೆಂಬ ಕಡಲು ಕರ್ಮಧಾರಯ ಸಮಾಸ. ಬಲ ಅಂದರೆ ಸೈನ್ಯ, ಕಡಲು ಅಂದರೆ ಸಮುದ್ರ. ಮನವೀಸಾಡಲಾರದು, ಮನವು ಪ್ಲಸ್ ಈಸಾಡಲು ಪ್ಲಸ್ ಆರದು, ಮನವು ಈಜಲಾರದು. ಒಡಲು ವಿಡಿದಿರಲೇನ್, ಒಡಲು ಪ್ಲಸ್ ಪಿಡಿ ಪ್ಲಸ್ ಒಡಲು ವಿಡಿ ಆದೇಶ ಸಂಧಿ. ಒಡಲು ಪ್ಲಸ್ ಪಿಡಿದು ಪ್ಲಸ್ ಇರಲು ಪ್ಲಸ್ ಏನು, ದೇಹವನ್ನು ಹೊಂದಿರುವಾಗ ಏನನ್ನು. ಪೊಡವಿ, ಪೃಥ್ವಿ, ಭೂಮಿ, ಈದುದು, ಹೆತ್ತಿದೆಯೋ, ಮರಿ ಹಾಕಿದೆಯೋ. ಮೋಹ, ಸೈನ್ಯ. ಮೃಡ, ಶಿವ, ಕಾದಿ, ಗೆಲ್ಲಿದೆವು, ಯುದ್ಧ ಮಾಡಿ ಗೆದ್ದಂತೆಯೇ. ಕಳ್ಳರ ಗುರು ಬೆಟಗೆರೆ ಕೃಷ್ಣ ಶರ್ಮ. ಬೆಟಗೆರೆ ಕೃಷ್ಣ ಶರ್ಮ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿಯವರು. ಇವರ ಕಾವ್ಯನಾಮ ಆನಂದಕಂದ. 1900ರಲ್ಲಿ ಜನಿಸ್ತಾರೆ. ಇವರು ಜಯಂತಿ, ಸ್ವಧರ್ಮ, ಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದರು. ಯಾವಂದ್ರೆ ಜಯಂತಿ, ಸ್ವಧರ್ಮ, ಜಯ ಕರ್ನಾಟಕ. ಇವರು ಸಂಸಾರ ಚಿತ್ರಗಳು, ಮಾತನಾಡುವ ಕಲ್ಲು, ಕಳ್ಳರ ಗುರು ಮುಂತಾದ ಕಥಾ ಸಂಕಲನಗಳಾದರೆ ರಾಜಯೋಗಿ, ಅಶಾಂತಿ ಪರ್ವ, ಮಗಳ ಮದುವೆ ಮೊದಲಾದ ಕಾದಂಬರಿಗಳು, ಕಾರಹುಣ್ಣಿಮೆ, ನಲ್ವಾಡುಗಳು, ಭಾವಗೀತ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಇವರ ಕರ್ನಾಟಕ ಜನಜೀವನ ಕೃತಿಯು ಕರ್ನಾಟಕದ ಇತಿಹಾಸ ಸಂಸ್ಕೃತಿಗಳನ್ನು ರಚಿಸಿರುವ
ವಿಶಿಷ್ಟ ಕೃತಿಗಳಾಗಿವೆ. ಇವರಿಗೆ ಕವಿ ಭೂಷಣ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಗಳು ಲಭಿಸಿವೆ. ಇವರು 1982ರಲ್ಲಿ ನಿಧನ ಹೊಂದಿದರು. ಹೊಂಗೆ ಬೇವುಗಳ ಹಾಡು ಎಚ್. ಎಲ್. ಪುಷ್ಪ. ಡಾಕ್ಟರ್ ಎಚ್. ಎಲ್. ಪುಷ್ಪ ಅವರು ಹಾಸನ ಜಿಲ್ಲೆಯ ಹೊಳೆನರಸೀಪುರದವರು. ಇವರು 1961ರಲ್ಲಿ ಜನಿಸ್ತಾರೆ. ಕನ್ನಡದಲ್ಲಿ MA ಹಾಗೂ PhD ಪದವಿಯನ್ನು ಪಡೆದಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಅಮೃತಮತಿಯ ಸ್ವಗತ, ಗಾಜುಗೋಳ, ಕನ್ನಡ ಬಾವುಟಗಳಲ್ಲಿ ಮೈಮನಸ್ಸುಗಳ ಸಂಬಂಧ. ಇವರಿಗೆ ಉದಯ ಭಾರತಿ ರಾಷ್ಟ್ರೀಯ ಪುರಸ್ಕಾರ, ಕಡೆಂಗೊಡ್ಲು ಶಂಕರಭಟ್ಟ ಪ್ರಶಸ್ತಿ, ಪೂತಿನ ಕಾವ್ಯ ಪುರಸ್ಕಾರಗಳು ಲಭಿಸಿವೆ. ಪ್ರಸ್ತುತ ಕವನ ಜೀವ ಸರಪಳಿಯ ಗೂಡು ಸಂಗ್ರಹ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಧನ್ಯವಾದಗಳು ಸ್ನೇಹಿತರೆ.